ನೋಡಿ ಹೊರಟಿದೀವಿ ಇವಾಗ ಶ್ರೀಲಂಕಾಕ್ಕೆ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಷ್ಟು ದೂರ ಹೋಗ್ಬಿಟ್ಟು ಆಕಾಶಕ್ಕೆ ಡಿವೈಡ್ ಕೊಟ್ಬಿಡೋದು. ತಿರ್ಗಾ ಈ ಸಲ ಸೇಮ್ ಹೋಟೆಲ್ ಆದ್ರೆ ಡೆಸ್ಟಿನೇಷನ್ ಬೇರೆ. ಏನಂತೀಯ? ಚೆನ್ನಾಗಿದೆ, ಏನೋ ಒಂದು ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲಿ, ಅದಕ್ಕೆ ತಿನ್ನೋದು ಬಂದ್ವಿ. ನಾನಲ್ಲ, ಮಿಥುನ್ ಹೇಳಿದ್ದು. ಏನ್ ಹೇಳಿದ್ಯ ಹೇಳಿ ನೀನು? ಸರಿಯಾಗಿ ಸಗದ ಇದೆಯೇನೋ ಅದು. ನೋಡಿ ಮಸಾಲೆ ಇಡ್ಲಿ ಅಂತ ಹೇಳಿ, ಗೀ ಪುಡಿ ಇಡ್ಲಿನ ಮಸಾಲೆ ಇಡ್ಲಿ ಅಂತ ಕರೀತಾರೆ ಇಲ್ಲಿ. ನಮ್ಗೆ ನಿಶ್ಚಲ್ಗೆ ಫುಲ್ ಫ್ಯಾನ್ ಆಗ್ಬಿಟ್ಟಿದ್ದಾನೆ ಅದಕ್ಕೆ. ಸಕಲೇಶ್ಪುರದಲ್ಲಿ ಮೂಡಿಗೆರೆ ರೋಡ್ ಪೊಲೀಸ್ ಸ್ವಲ್ಪ ಮಧ್ಯದಲ್ಲಿ ಹಾಕೊಂಡಿದ್ರು, ಆಮೇಲೆ ಒಳ್ಳೆ ಹುಡುಗರು ಅಂತ ಬಿಟ್ಟು ಕಳಿಸಿದ್ರು ಅಷ್ಟೇ. ಗಾಯ್ಸ್ ಇನ್ಸ್ಟೇಲ್ ಸಿಗೋಣ, ಬಾಯ್. ನೋಡಿ ಇಷ್ಟೇಗ್ ಬಂದಿದೀವಿ. ಲೆಫ್ಟಾ ರೈಟಾ? ಎಷ್ಟೊಂದು ಜನ ಇದ್ದಾರೇನು ನೋಡಿ. ಎಸ್ಟೇಟ್ ಒಳಗೆ ಹೋಗ್ತೀವಿ, ಅದ್ವಿಕ ಎಸ್ಟೇಟ್. ಎಸ್ಟೇಟ್ ರೈಟ್ ಇದೆ ನಾನು ಆಲ್ರೆಡಿ ಯಾರೋ ಬಂದವ್ರೆ. ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ನೋಡಿ ಹಿಂದ್ಗಡೆ ವ್ಯೂ ನಮ್ ನಿಶ್ಚಲ್ ಜೊತೆ. ನೋಡಿ ಕಾಫಿ ಎಸ್ಟೇಟ್ ಅಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡ್ಬೋದು. ಬೆಳಗ್ಗೆ ಮಾರ್ನಿಂಗ್ ವಾಕು, ನೈಟ್ ವಾಕು, ಡೇ ವಾಕ್ ಎಲ್ಲ ಮಾಡ್ಬೋದು. ನೋಡಿ ಇದು ಕಾಫಿ ಬೀನ್ಸು, ಹಿಂಡಿದ್ರೆ ಹಿಂಗ ಆಚೆ ಬರುತ್ತೆ. ಕಾಫಿ ಬೀನ್ಸ್ ನೋಡಿ, ಮೆಣಸು ಅಂತಾರೆ. ಇದನ್ನ ಹಾಕಿದ್ರೆ ಬೆಳೀತದಂತೆ. ಮನೆಗೆ ಹೋಗಿ ಹಾಕ್ತೀನಿ. ಇವಾಗ ಇದಕ್ಕೆ ಹೋಗ್ತೀವಿ, ದೇವ್ರ ಮನೆಗೆ ಹೋಗೋ ಟೈಮ್ ಆಗಿದೆ. ಗಾಡಿ ರಿವರ್ಸ್ ತಗೊಂಡು ಲೆಟ್ಸ್ ಗೋ. ನೋಡಿ ಸಿನಿಕ್ ಡ್ರೈವ್, ಸೀನಾ ಡ್ರೈವ್ ಅಲ್ಲ, ಸಿನಿಕ್ ಡ್ರೈವ್. ದೇವ್ರ ಮನೆಗೆ ಹೋಗ್ತಾ ಇದೀವಿ. ನೋಡಿ ಗಾಡಿ ಬಂತು ಮುಂದೆ, ಫುಲ್ ವ್ಯೂ ಸ್ಟಾರ್ಟ್ ಆಯ್ತು. ನೀನಲ್ಲ ಈ ಸೈಡ್ ವ್ಯೂ. ಸೊ ನಮ್ ಸ್ಟೇ ಇಂದ ಎಷ್ಟು ಕಿಲೋಮೀಟರ್? 36 ಕಿಲೋಮೀಟರ್ ಆಯ್ತು. ಅಲ್ಲಿ ಗಾಡಿ ನಿಲ್ಸಿದ್ವಿ. ನೋಡಿ ಇದೆ ಏನಿದು, ದೇವರ ಮನೆ ಏನೋ ಇದೆ ಇದರ ಮೇಲೆ. ನೋಡೋಣ ಅಲ್ಲಿ ಎಷ್ಟು ಸ್ವಲ್ಪ ಜನ ಇದ್ದಾರೆ. ನಮ್ಮ ಪಕ್ಕ ಆ ಕಡೆ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಹೋಗೋಣ ತಿರ್ಗಾ, ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಹೋಗೋಣ ಇವತ್ತು. ನಾಳೆ ಇನ್ನೊಂದು ಸ್ವಲ್ಪ ನೋಡೋಣ. ಇಲ್ಲ, ಇವತ್ತು ಫಾಲ್ಸ್ಕೊಂಡು ಹೋಗ್ಬೇಕು. ಇವತ್ತೇನಾ? ಇವತ್ತು ಸನ್ಸೆಟ್ ತನಕ ಇರ್ತೀವಲ್ಲ, ಸನ್ಸೆಟ್ ತನಕ ಇಲ್ಲೇ ಇರ್ತೀವಿ. ಫಾಲ್ಸು ಆದರೆ ಹೋಗ್ತೀವಿ. ಸನ್ ಸೆಟ್ ಆಗ ಕಾಯ್ತಾ ಇದ್ದೀವಿ. ಲಾಸ್ಟ್ ಸನ್ಸೆಟ್ ಆಫ್ 2024. ಬಂದು ಮರಕೋತಿ ಆಟನೂ ಆಡ್ಬೋದು ವ್ಯೂ ಜೊತೆಗೆ. ಸನ್ಸೆಟ್ ನೋಡೋಕ್ಕೋಸ್ಕರ ಅಲ್ಲಿ ತನಕ ನಡಿಬೇಕು ಇವಾಗ, ಟಾಪ್ ತನಕ. ಸನ್ಸೆಟ್ ಕಾಯ್ತಾನೆ ಇದೀವಿ, ಸೆಟ್ ಆಗ್ತಾನೆ ಇಲ್ಲ. ಸೊ ಅಲ್ಲಿ ನೋಡಿ, ಅಲ್ಲಿ ಆ ಶೇಡು ಆದ ತಕ್ಷಣ 6 o'clock ಏನೋ ಸನ್ಸೆಟ್. 6:12ಗೆ ಸನ್ಸೆಟ್ ಆಗುತ್ತಂತೆ. ಬಟ್ ಇಲ್ಲಿ ಬೆಟ್ಟ ಇರೋದಕ್ಕೆ ಇನ್ನೂ ಬೇಗ ಆಗುತ್ತೆ. ಸಿಗೋಣ ನೆಕ್ಸ್ಟ್ ಸನ್ಸೆಟ್ ಅಲ್ಲಿ. ಸೊ ಫೈನಲಿ ಸನ್ಸೆಟ್ ಆಗಿದೆ. 2024 ಬಾಯ್ ಬಾಯ್ ಗುಡ್ ನೈಟ್. ನೆಕ್ಸ್ಟು ನಾಳೆ ಎಲ್ಲಿಗೆ ಹೋಗೋದು ಡಿಸೈಡ್ ಮಾಡಿ. ಸರಿ, ನಾಳೆ ಎಲ್ಲ ಹೋಗ್ತೀವಿ. ಮನೆಗಲ್ಲ, ಸೆಕೆಂಡ್ ಮನೆಗೆ ಸಿಗೋಣ ನೆಕ್ಸ್ಟ್ ನ್ಯೂ ಇಯರ್. ವ್ಯೂ ಸೈಕ್ ಆಗಿದೆ ಆ್ಯಕ್ಚುಲಿ. ನೋಡಿ ಅಲ್ಲಿ ಸ್ಟೇಗೆ ಫೈನಲಿ ಬಂದಿದ್ದೀವಿ. ಫುಲ್ ಫ್ರೆಶ್ ಅಪ್ ಆಗಿ ಸ್ವಿಮ್ಮಿಂಗ್ ಪೂಲ್. ಸಿಗೋಣ ನಾಳೆ. ಯಾವ ಬೆಟ್ಟಕ್ಕೆ ಹೋಗ್ತಿರೋದು? ಬೆಟ್ಟದ ಬೈರೇಶ್ವರಗೆ ಹೊರಟಿದೀವಿ ಇವಾಗ. ನೆಕ್ಸ್ಟ್ ಡೇ ಇದು. ಹಿಂದಿನ ದಿನದ್ದು ಮುಂಚೆ ನೋಡಿರ್ತೀರಾ. ಸಿಗೋಣ ನೆಕ್ಸ್ಟ್ ಬೆಟ್ಟದ ಹತ್ರ ಸಿಗೋಣ. ಆಮೇಲೆ ಟೈಮ್ ಇದ್ರೆ ಫಾಲ್ಸ್ ಹತ್ರನೂ ಸಿಗೋಣ.
ನೋಡಿ ಯಾವುದೋ ಇದು ಟೆಂಪಲ್, ಬೆಟ್ಟದ ಭೈರೇಶ್ವರ ವ್ಯೂ ಇಲ್ಲಿದೆ. ತುಂಬ ಹತ್ಕೊಂಡ್ಬರ್ಬೇಕು ಇದಕ್ಕೆ ಆ್ಯಕ್ಚುಲಿ ಕಾರಲ್ಲಿ. ಇಲ್ಲಿಗೆ ಬರ್ಬೇಕಂದ್ರೆ ಇದನ್ನ ಫಸ್ಟ್ ಪ್ರಯಾರಿಟಿನ ಲಾಸ್ಟ್ ಪ್ರಯಾರಿಟಿನ? ಓಕೆ, ಕೇಳಿಸ್ಕೊಂಡ್ರಲ್ಲ, ನಾನು ಹೇಳಿಲ್ಲ, ಅವನು ಹೇಳಿರೋದು. ನೋಡಿ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿಂದಾನೇ ನೋಡ್ಕೊಳ್ಳಿ, ಬರಬೇಕು ಅನ್ಸಿದ್ರೆ ಬಂದ್ಬಿಡಿ. ಇವಾಗ ನಾವು ಹೋಗ್ತಾ ಇದೀವಿ ಅಂದ್ರೂ. ನಿಮ್ಗೋಸ್ಕರ ಬಂದಿದ್ದೀವಿ ಇಲ್ಲಿ ತನಕ. ಹೋಗೋಣ, ನೋಡೋಣ. ನೋಡಿ ನಾಲ್ಕು ಫಾಲ್ಸ್ ಇರ್ಬೇಕು. ಅಲ್ಲಿ ಕೆಳಗೆ ಇನ್ನೊಂದಿದೆ, ಇಲ್ಲೊಂದಿದೆ ನೋಡಿ. ಅಲ್ಲಿ ಮೇಲೊಂದು ಫಾಲ್ಸ್ ಇದೆ, ಅದು ಸ್ವಲ್ಪ ದೊಡ್ಡದು. ಇಲ್ಲಿ ಬಂದರೆ ಇಲ್ಲಿ ಸ್ನಾನಕ್ಕೆ ಜಾಗ ಇದೆ ನೋಡಿ. ಫುಲ್ಲು ನೀರಂತೂ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ. ಆಕಾಶದ್ದು ರಿಯಾಕ್ಷನ್ ನೋಡಿ ಕೋಲ್ಡ್ ವಾಟರ್ಗೆ. ಹೆಂಗಿದೆಯೋ ನೀರು? ವೆರಿ ಕೋಲ್ಡ್. ನೋಡಿ ನಮ್ಮ ಸೀನಾ. ಫ್ರೀ ಪೆಡಿಕ್ಯೂರ್ ಇಲ್ಲಿಗೆ ಬಂದರೆ ಈ ಫಾಲ್ಸ್ ಹತ್ರ. ನಿಂಗೂ ಕಟ್ಸ್ತಿದ್ಯೇನೋ? ಇಲ್ಲ, ಓಟಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಪೆಡಿಕ್ಯೂರ್ ಮಾಡಿಸ್ಕೊತಿದ್ದೀನಿ. ನ್ಯಾಚುರಲ್ ಪೆಡಿಕ್ಯೂರ್ ಇದು. ಏನನ್ಸುತ್ತಾ ಪೆಡಿಕ್ಯೂರ್ ಬಗ್ಗೆ? ತುಂಬ ಚೆನ್ನಾಗಿ ಆಗ್ತಿದೆ, ತುಂಬ ನೆಚ್ಚಿಗೆ ಆಗ್ತಿದೆ. ಫುಲ್ಲು ಮಜಾ ಇದೆ. ಏನು ಹೇಳ್ತಾ ನೆಚ್ಚಿಗೆ ಆಗ್ತಿದೆ ಅಂದರೆ 1000 ರೂಪಾಯಿ ಕೊಟ್ಟು ಬರ್ಸ್ಕೊಳ್ಳೋಕ್ಕಿಂತ 1000 ರೂಪಾಯಿ ಡೀಸೆಲ್ ಹಾಕೊಂಡ್ಬಂದಿದೆ. ಚಕ್ಕುಳುಗಳು ಥರ ಆಗ್ತದೆ. ಓಕೆ, ನೋಡಿ ಎಷ್ಟೊಂದು 1000 ಕೊಡ್ತೀವಿ ಇದಕ್ಕೆ. ಈಗ ಫ್ರೀಯಾಗಿ ಮಾಡ್ತಾ ಇದೆ. 200 ಸರಿ, 200. ಅದು 4 ಜನ ಹೋದರೆ 1000 ಆಯಿತು. 5 ಜನ ಅದು 10 ಮಿನಿಟ್ಸ್ಗೆ. 10 ಮಿನಿಟ್ಸಿಗೆ ಅಷ್ಟೊಂದು ಕೊಡೋ ಬದಲು ಇಲ್ಲಿ ಬಂದು ಮಾಡ್ತೀವಿ. ವಿತೌಟ್ ಪ್ರೈಸ್, ಅನ್ಲಿಮಿಟೆಡ್ ಬನ್ನಿ ಕೂತ್ಕೊಳ್ಳಿ. ಫೋನ್ ತೋರ್ಸೋ ನಿಂದು. ಆನ್ ಆಗಲ್ಲ ಗೈಸ್, ಹೋಗ್ಬಿಟ್ಟಿದೆ ನೀರಿಗೆ. ಇದನ್ನ ಬ್ಲಾಗಲ್ಲಿ ಬೇರೆ ನೋಡಿ, ಎಲ್ಲಾ ಟ್ರಿಪ್ಪಲ್ಲೂ ಒಂದು ಮೆಮೊರೀಸ್ ಇದ್ದೇ ಇರುತ್ತೆ. ನಮ್ಮ ಆಕಾಶದ ಒಂದು ಆಗಿದೆ ಈ ಟ್ರಿಪ್ಪಲ್ಲಿ. ಎಲ್ಲಾ ಟ್ರಿಪ್ಪಲ್ಲೂ ಒಬ್ರು ಜಾಸ್ತಿ ಖರ್ಚಾಗುತ್ತೆ. ಅದು ಈ ಸಲ ನಮ್ಮ ಆಕಾಶ ಏನೋ ನೀರು ಬರ್ತಿದೆ ಅದರಲ್ಲಿ. ಹಂಗೆ ಡ್ರೈ ಆಗ್ಲಿ ಬಿಡು, ನೀನು ಅಲ್ಲೇ ಡ್ರೈ ಮಾಡ್ಬಿಡ್ಬೇಕಿತ್ತು. ನೋಡಿ ಗೈಸ್, ಇವಾಗ ಹೊರಟಿದೀವಿ. ಯಾವ್ದು ಬೆಟ್ಟ ಅದು? ಕುಮಾರ ಪರ್ವತ. ನೋಡಿ ಆಲ್ರೆಡಿ ವ್ಯೂಗಳು ಸಿಗ್ತಾ ಇದೆ, ಬಟ್ ಬೆಟ್ಟ ಇನ್ನೂ ಸಿಕ್ಕಿಲ್ಲ. ಹಂಪ್ ಸಿಕ್ತು. ಹೆಂಗಿತ್ತು ಹಂಪು? ಸರಿ, ಇನ್ನು ಬೆಟ್ಟದ ಮೇಲೆ ಆಫ್ ರೋಡಿಂಗ್ ಇದೆ ಅಂದಿದ್ದಾರೆ. ನೋಡೋಣ, ಅಲ್ಲಿ ಸಿಗೋಣ. ಇದ್ರೆ ಹೇಳ್ತೀವಿ, ಒಳ್ಳೆ ಕಂಟೆಂಟ್ ತರ್ತೀವಿ. ಆದಷ್ಟು ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಸಿಗೋಣ. ಗೈಸ್, ಆಫ್ ರೋಡಿಂಗ್ ಬಂದ್ವಿ. ಇನ್ನೇನು ವ್ಯೂ ಪಾಯಿಂಟ್ ರೀಚ್ ಆಗ್ತೀವಿ ಅಂತ ಅನ್ಸ್ಕೊಂಡಿದೀವಿ. ಇದೇನು ಆಫ್ ರೋಡಿಂಗ್? ಸ್ಲೈಟ್ ಆಫ್ ರೋಡಿಂಗ್ ಆದ್ಮೇಲೆ ಬರ್ತಾ ಇದೆ. ಲೈಟ್ ಆಗಿ ವ್ಯೂ ಕಾಣಿಸ್ತಾ ಇದೆ. ಇದೇ ಇರಬೇಕು, ಗೊತ್ತಿಲ್ಲ. ಇನ್ನೂ ಹೋಗ್ಬೇಕೇನೋ? ರೈಟ್ ಇರೋದೇ ಒಂದು ರೋಡು. ಮುಂದೆ ಹೋಗಿ ಇಳಿಸ್ಬಿಡು. ನೋಡಿ ಆ ಸೈಡ್ ಸ್ವಲ್ಪ ವ್ಯೂ ಪಾಯಿಂಟ್ ಇದೆ. ಸೈಕ್ ಆಗಿದೆ ನೋಡು. ನೆಕ್ಸ್ಟ್ ನೋಡಿ ಬರ್ಬೋದು. ಚೆನ್ನಾಗಿದೆ ಆಕ್ಚುಲಿ ವ್ಯೂ ಪಾಯಿಂಟ್. ನೋಡಿ ಗಾಯ್ಸ್, ವ್ಯೂ ಪಾಯಿಂಟ್ ಅಲ್ಲಪ್ಪ, ನೋಡು ಯಾವ ಲೆವೆಲ್ ವ್ಯೂ. ನಿಜ ಸೈಕ್ ಆಗಿದೆ. ಇದೆ ನೋಡಿ ವ್ಯೂ ಪಾಯಿಂಟ್. ನಾರ್ಮಲ್ ಆಫ್ ರೋಡಿಂಗ್, ನಾರ್ಮಲ್ 4x4 ಏನು ಬೇಡ, ನಾರ್ಮಲ್ ಆಗಿ ಬರುತ್ತೆ. ಇಲ್ಲಿ ಕೂರಕ್ಕೆ ಜಾಗ ಇದೆ. ಲೋಕಿ ಶಟರ್ ಸ್ಪೀಡ್ ಇರುತ್ತೆ.
ಸಾಯಂಕಾಲ ಬಂದಿದ್ರೆ ಚೆನ್ನಾಗಿರೋದು. ಸನ್ಸೆಟ್ ಇಲ್ಲಿ ನೋಡಿ, ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದೆ. ಅದು ಸಾವಂತುರ್ಗ ಅಲ್ಲೇನೋ ಕ್ರಾಸ್ ಬೆಟ್ಟ ಅದು. ಅದಲ್ಲಿ ಬೇರೆ ಮೂಕನ ಮನೆ ಏನೋ ಫಾಲ್ಸು ಬಂದಿದ್ದೀವಿ. ಇವಾಗ ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ಗಾಡಿ ಹಾಕಿ ಎಲ್ಲ ನಾವು ಹೋಗಿರೋ ಲೊಕೇಶನ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀವಿ. ಹೋಗಿ ಚೆಕ್ ಮಾಡಿ, ಚೆನ್ನಾಗಿದೆ, ಬನ್ನಿ. ಯಾಕಂದ್ರೆ ನಾವು ಹೋಗೋದು ಮಾತ್ರ ಚೆನ್ನಾಗಿರೋದಕ್ಕೆ. ಇಲ್ಲ, ಕೆಳಗೆ ಹೋಗ್ಬೇಕು, ಅಲ್ಲಿ ಮುಂದೆ ಹೋಗ್ಬೇಕು ಇನ್ನು. ಅದೇ ಲೆಫ್ಟಿಗೆ ಇದೆಯಲ್ಲ ಅಂತ ನೋಡಿ, ಇದೆ ಫಸ್ಟ್ ಕಾಣಿಸೋದು. ಆಮೇಲೆ ಮುಂದೆ ಹೋದರೆ ಅಲ್ಲಿ ಫಾಲ್ಸ್ ಸಿಗುತ್ತೆ. ಇಲ್ಲಿ ಈ ಫಾಲ್ಸ್ ನೋಡೋಕೆ ಅಲ್ಲಿ ಮುಂದೆಯಿಂದ ನೋಡಬೇಕು, ಅಲ್ಲಿ ಹೋಗ್ಬೇಕು. ದಾರಿ ಹಿಂಗೆ ಇರೋದು ನೋಡಿ, ಇದೇ ದಾರಿ. ಲೆಫ್ಟಲ್ಲಿ ಇರೋದು, ರೈಟಲ್ಲಿ ಇರೋದು. ಆಯಿತು, ಸದ್ಯಕ್ಕೆ ಫಾಲ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಕೂಲ್ ವಾಟರ್, ಕ್ಲೀನ್ ವಾಟರ್, ಅಡ್ವೆಂಚರ್ ಇದೆ. ಓಕೆ. ಸರಿ, ಇವಾಗ ಎಲ್ಲಿ ಊಟಕ್ಕೆ ಹೋಗ್ತೀವಿ, ಸಿಗೋಣ. ನೋಡಿ ಗಾಯ್ಸ್, ನಾವು ಎಂಪೈರ್ ಹತ್ರ ಇದ್ದೀವಿ. ಊಟದ ಟೈಮ್ ಆಯಿತು. ಇನ್ನು ಬ್ಯಾಂಗ್ಳೂರ್ಗೆನಾ? ಬ್ಯಾಂಗ್ಳೂರ್ಗೆ ಹೋಗಿ ಏನು ಮಾಡ್ತೀಯಾ? ಹೋಗ್ತೀನಿ. ಸರಿ, ಸೇಮ್ ಇಡು. ಚೆನ್ನಾಗಿದೆಯೇನೋ? ಹೆಂಗಿದೆ? ನಾರ್ಮಲ್ಲ, ಚೆನ್ನಾಗಿದೆಯಾ? ಅದು ಪಾಪ್ಕಾರ್ನ್ ಇದೆ, ಚಿಕನ್ ಪಾಪ್ಕಾರ್ನ್ ಇದೆ. ಚೆನ್ನಾಗಿದೆ. ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ಇವಾಗ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.